ಹಲೋ ಮೈಸೂರು. ಸೊ ಇದು ಸ್ಯಾಟರ್ಡೇ ನೈಟು ಮಿನಿ ವ್ಲಾಗ್. ನನಗೆ ಯಾಕೋ ಚಳಿ ಆಗ್ತಾಯಿತ್ತು. ಈಗ ವೆದರ್ ಚಳಿ ಇರೋದ್ರಿಂದ ಮಸಾಲೆ ಪುರಿ ತಿನ್ನಬೇಕು ಅಂತ ಅಂದ್ಕೊಂಡೆ. ಸೊ ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿ ಹೇಳಿದೆ, ಸರಿ ಆಯಿತು ರೆಡಿ ಆಗು ಅಂತ ಹೇಳಿದ್ರು. ನಾವು ಹೋಗಿದ್ದೆ ಕುವೆಂಪು ನಗರದಲ್ಲಿ ಗೌತಮ್ ಚಾಟ್ಸ್ ಅಂತ. ಇಲ್ಲಿ ನಾನು ಒಂದು 18 to 20 ಇಯರ್ಸಿಂದನೂ ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿ ಕೊಡ್ತಾರೆ. ಬಟ್ ಈ ಶಾಪ್ ಇನ್ನೂ ಆಗಿರಲಿಲ್ಲ ಅಷ್ಟೇ. ನಾನು ಫಸ್ಟು ಜ್ಞಾನಾಂಗ ಸ್ಕೂಲ್ ಹತ್ರ ನನ್ನ ಸ್ಕೂಲ್ ಟೈಮಲ್ಲಿ ತಿಂತಿದ್ದೆ. ಆವಾಗ ಮಸಾಲೆ ಪುರಿ ಎಷ್ಟಿತ್ತು ಅಂದ್ಕೋತೀರಾ? 5 ರೂಪೀಸ್ ಇದ್ದಿದ್ದು ಈಗ ಎಷ್ಟು ಕಾಸ್ಟ್ಲಿ ಆಗಿದೆ. ನಿಜವಾಗ್ಲೂ ಚಳಿಗಂತೂ ಮಸಾಲೆ ಪುರಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡು ನನಗೆ ನಿಜವಾಗ್ಲೂ ಯಾವುದಕ್ಕೂ ಏನೂ ಕಡಿಮೆ ಮಾಡಲ್ಲ. ಆಯಿತು ನಡಿ ಅಂತ ಕರ್ಕೊಂಡು ಹೋಗ್ತಾರೆ. ಇದಕ್ಕಿಂತ ಬೇರೆ ಇನ್ನೇನು ಬೇಕು. ಸರಿ ಆಯಿತು ಅಂತ ಮಸಾಲೆ ಪುರಿ ತಿಂದ್ಕೊಂಡು ನನ್ನ ಮಗ ಸೌತೆಕಾಯಿದು ಸ್ಯಾಲಿಡ್ ಕೊಟ್ಟಿದ್ರು. ಅದನ್ನು ಸೌತೆಕಾಯಿ ಸಾಯಿ ಅಂತ ಅಂದ. ತುಂಬಾ ನಗು ಬಂತು. ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಮುಗಿಸ್ಕೊಂಡು ಬಂದು ಒಂಥರ ಖುಷಿ ಆಯಿತು ನನಗೆ. ಕಾಂಪ್ಲೆಕ್ಸಲ್ಲಿ ಒಂದೇ ಒಂದು ಅಂಗಡಿ ಇರಲಿಲ್ಲ. ನಾನು ಓಡಾಡೋ ಟೈಮಲ್ಲಿ ರೆಗ್ಯುಲರಾಗಿ ಈಗ ಎಷ್ಟು ಅಂಗಡಿಗಳು, ಹೋಟೆಲ್ಗಳು ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ನೀವೇ ನೋಡ್ಬೋದು. ನಿಮಗೆಲ್ಲಿ ಮಸಾಲೆ ಪುರಿ ಇಷ್ಟ ಆಗುತ್ತೆ ನಂಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳೋದಂದರೆ ಇರೋದೊಂದು ಜೀವನ, ತಿಂದ್ಕೊಂಡು ಉಂಡ್ಕೊಂಡು ಜಾಲಿಯಾಗಿರಬೇಕು. ಅದು ಬಿಟ್ಟು ಅದು ಇದು ಅದು ಅಂತ ಟೆನ್ಷನ್ ಹಾಕ್ಕೊಳ್ದೆ ಈ ಥರ ನೈಟ್ ಟೈಮಲ್ಲಿ ಆರಾಮ್ಸೆ ಆಗಿ ನಮ್ಗೆ ಇಷ್ಟ ಆಗಿರೋ ತಿಂಡಿ ತಿನ್ನೋಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಂತ ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು.